ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ಹರ್ಷಿತಾ ವೀರೇಶ್ ವ್ಲಾಗ್ಸ್. ನೀವು ಹಾಯ್ ಹಾಯ್. ಸೊ ಏನಪ್ಪ ಇವತ್ತು ಇಬ್ರು ಒಟ್ಟಿಗೆ ಬಂದಿದ್ದೀವಿ ಅಂತ ನೋಡ್ತಿದ್ದೀರಾ, ತಮ್ಮನೆಲ್ಲ ಆಲ್ರೆಡಿ ನೋಡಿರ್ತೀರಾ. ಇವತ್ತು ನಮ್ಮ ಪಾಪು ಫೇಸ್ನ ರಿವೀಲ್ ಮಾಡ್ತಿದ್ವಿ. ಸೊ ಇಷ್ಟು ದಿನ ವೇಟ್ ಮಾಡಿದ್ದೀರಾ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ತುಂಬ ಎಕ್ಸೈಟ್ಮೆಂಟ್ ಇಂದ ಕೇಳ್ತಿದ್ರಿ ಎಲ್ಲರೂ, ಯಾವಾಗ ರಿವೀಲ್ ಮಾಡ್ತೀರಾ ಅಂತ. ನಾನು ಅನ್ಕೊಂಡಿದ್ದು ನಾಮಕರಣ ಟೈಮಲ್ಲಿ ರಿವೀಲ್ ಮಾಡೋಣ ಅಂತ ಅಂದ್ಬಿಟ್ಟು, ಬಟ್ ಅದಕ್ಕೂ ಮುಂಚೆ ಫಸ್ಟ್ ರಿವೀಲ್ ಮಾಡಿಬಿಟ್ಟು ಅದಾದ್ಮೇಲೆ ನಾಮಕರಣದ ವಿಡಿಯೋ ಹಾಕೋಣ ಅಂತ ಇಷ್ಟು ದಿನ ವೇಟ್ ಮಾಡಿದೆ. ಸೊ ಫೈನಲಿ ಇವತ್ತು ವೀರೇಶ್ ಕೂಡ ಬಂದಿದ್ದಾರೆ, ಮಗುನು ಆರಾಮಾಗಿತ್ತು. ಸೊ ಅದಕ್ಕೆ ವಿಡಿಯೋನ ಮಾಡ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇವತ್ತು ನಮ್ಮ ಪಾಪು ಫೇಸ್ ರಿವೀಲ್ ಆಗುತ್ತೆ. ಅದಕ್ಕೂ ಮುಂಚೆ ಇರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಬೇಕು, ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ, ಸೊ ದಟ್ ನನ್ನೆಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ, ಸೊ ಪಾಪು ಫೇಸ್ ನ ಇವಾಗ ರಿವೀಲ್ ಮಾಡ್ತಿದೀವಿ. ಹೋಗಿ ನೋಡ್ಕೊಂಡು ಬನ್ನಿ. ಕಮ್ ಆನ್ ಗೈಸ್, ಸೊ ನಮ್ಮ ಲಿಟಲ್ ಪ್ರಿನ್ಸಸ್ ನ ನಿಮ್ಮೆಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಇವಾಗ. ಸೊ ನೋಡಿದ್ರಲ್ಲ ನಮ್ಮ ಪಾಪು ಹೇಗಿದ್ದಾಳೆ ಅಂತ ಅಂದ್ಬಿಟ್ಟು ನೀವು ಕಮೆಂಟ್ ಮಾಡಿ, ಯಾರ ತರ ಕಾಣ್ತಾಳೆ ಅಂತ ಅಂದ್ಬಿಟ್ಟು, ನನ್ನ ತರನ ಅಥವಾ ವೀರೇಶ್ ತರನ ಅಥವಾ ನಾನು ವಿನುತನ್ ತರನ ಅಂತ ಅಂದ್ಬಿಟ್ಟು. ಸೊ ನಾಮಕರಣಕ್ಕೆ ಬಂದವ್ರು ತುಂಬಾ ಜನ ವಿನುತನ್ ತರನೇ ಅಂತ ಹೇಳ್ತಿದ್ರು. ಸೊ ನೋಡ್ಬೇಕು ಹೆಂಗೆ ಏನು ಅಂತ. ನೀವ್ ಹೇಳಿ ಹೆಂಗ್ ಕಾಣ್ತಿದ್ದಾಳೆ ಅಂತ ಅಂದ್ಬಿಟ್ಟು. ಅಂಡ್ ನಮ್ಮ ಪಾಪು ಹೇಗಿದ್ದಾಳೆ ಏನು ಎತ್ತ ಅಂತ ನೀವು ಹೇಳಿ. ಅಂಡ್ ಹೆಸರು ಕೂಡ ನಿಮ್ಗೆ ಆಲ್ರೆಡಿ ಇದ್ರಲ್ಲಿ ಏನದು ಪೋಸ್ಟ್ ಹಾಕಿದ್ದೆ. ಇನ್ ಕೇಸ್ ಯಾರಿಗಾನ ಗೊತ್ತಾಗ್ಲಿಲ್ಲ ಅಂತಂದ್ರೆ ಹೆಸರು ಕೂಡ ಇದೇ ವಿಡಿಯೋನಲ್ಲಿ ಹೇಳಿದೀವಿ. ಹೇಗಿದೆ ಹೆಸರು ಅಂತ ಅಂದ್ಬಿಟ್ಟು ಕೂಡ ಕಮೆಂಟ್ ಹಾಕಿ. ಅವ್ರ ಅಪ್ಪಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು, ಆ ಹೆಸರೇ ಇಡಬೇಕು ಅಂತ ಅಂದ್ಬಿಟ್ಟು. ಅದ್ರದ್ದು ಒಂದು ಸ್ಟೋರಿನೇ ಇದೆ ಆಕ್ಚುಲಿ. ಅದು ಇನ್ನೊಂದು ವಿಡಿಯೋದಲ್ಲಿ ನಾನು ಖಂಡಿತವಾಗ್ಲೂ ಹೇಳ್ತೀನಿ, ಹೆಂಗೆ ಹೆಸರನ್ನ ಸೆಲೆಕ್ಟ್ ಮಾಡಿದ್ವಿ ಅಥವಾ ಯಾರ ಹತ್ರ ಕೊಟ್ಟಿದ್ವಿ, ಎಷ್ಟಾಯ್ತು ಹೆಸರಿಗೆ, ನ್ಯೂಮರಾಲಜಿ ಪ್ರಕಾರ ಇಟ್ಟಿದೀವ ಅಥವಾ ಆಸ್ಟ್ರಾಲಜಿ ಪ್ರಕಾರ ಇಟ್ಟಿದೀವ, ಇದೆಲ್ಲ ಕ್ವಶನ್ಸ್ಗೂ ನಾನು ಆನ್ಸರ್ ಮಾಡ್ತೀನಿ. ಬಟ್ ಇವತ್ತು ಹೆಸರು ಹೇಗಿದೆ ಅಂತ ಮತ್ತೆ ಪಾಪು ಫೇಸ್ ಎರಡೂ ರಿವೀಲ್ ಮಾಡಿದ್ವಿ. ಹೆಸರು ಹೇಗಿದೆ ಅಂತ ಅಂದ್ಬಿಟ್ಟು ನೀವೆಲ್ಲರೂ ಹೇಳಿ. ನಮ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಹೆಸರು. ಅವರಪ್ಪ ಏನ್ ಇಷ್ಟಪಟ್ಟಿದ್ರು ಅದೇ ತರನೇ ಹೆಸರು ಬಂತು ಪಾಪುಗೂ ಕೂಡ. ಸೊ ಈ ವಿಡಿಯೋನ ಈಗ ಏನ್ ಮಾಡ್ತೀನಿ, ಇದು ಶಾರ್ಟ್ ವಿಡಿಯೋ ಆಗಿರುತ್ತೆ. ಬಿಕಾಸ್ ಜಸ್ಟ್ ಪಾಪು ಫೇಸ್ ರಿವೀಲಿಂಗು ಮತ್ತೆ ಹೆಸರು ಮಾತ್ರ ಇದರಲ್ಲಿ ಹೇಳಿರೋದು, ಬೇರೆ ಏನು ವ್ಲಾಗ್ಸ್ ಏನೋ ಆಗ್ತಿಲ್ಲ ಇದರಲ್ಲಿ. ಸೊ ಈ ವಿಡಿಯೋ ತುಂಬ ಶಾರ್ಟ್ ಆಗಿರುತ್ತೆ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ತುಂಬ ಜನ ವೇಟ್ ಮಾಡ್ತಿದ್ರಿ ಯಾವಾಗ ರಿವೀಲ್ ಮಾಡ್ತೀರಾ ಅಂತ. ಇನ್ಸ್ಟಾಗ್ರಾಮಲ್ಲಿ ಕೂಡ ತುಂಬ ಜನ ನಂಗೆ ಮೆಸೇಜಸ್ ಹಾಕ್ತಿದ್ರಿ, ಪಾಪು ಫೇಸ್ ಯಾವಾಗ ರಿವೀಲ್ ಮಾಡ್ತೀರಾ ಹೇಳಿ ಅಂತ ಅಂದ್ಬಿಟ್ಟು. ಸೊ ಇವತ್ತು ನಿಮ್ಮೆಲ್ಲರಿಗೂ ಖುಷಿ ಆಗಿದೆ ಅಂತ ಅನ್ಕೊಂತೀನಿ. ಸೊ ಫೈನಲಿ ಪಾಪು ಫೇಸ್ ರಿವೀಲ್ ಆಗಿದೆ. ಇನ್ಮೇಲೆ ಎಲ್ಲ ವಿಡಿಯೋಸಲ್ಲೂ ಪಾಪುನು ಕೂಡ ತೋರಿಸ್ತೀನಿ. ನನಗೊಂಥರ ಟೆನ್ಷನ್ ಇರೋದಿಲ್ಲ ಇದನ್ನ ಪಾಪು ಫೇಸ್ ಬ್ಲರ್ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಕ್ಲಿಕ್ ಮಾಡಿ, ಸೊ ದಟ್ ನನ್ನೆಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.